ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ತಲಾಕ್ 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 ಈ ತರ 3 ಸರಿ ಸಿಂಪಲ್ ಆಗಿ ಹೇಳ್ಬಿಟ್ರೆ ಸಿಂಪಲ್ ಆಗಿ ಡೈವೋರ್ಸ್ ಆಗ್ಬಿಡತ್ತೆ. ಇನ್ನು ಇದನ್ನ ನಾನ್ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಹಿಂದೂಗೆ ಮತಾಂತರವಾಗ್ತೀನಿ ಅಂತ ಹೇಳಿದ್ರು ಒಬ್ಬ ಮುಸ್ಲಿಂ ಮಹಿಳೆ. ಯಾಕೆ ಹೀಗೆ ಹೇಳಿದ್ರು ಅನ್ನೋದನ್ನ ಹೇಳ್ತೀನಿ. ತಲಾಕ್ 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 ವಿರುದ್ಧ ಸಿಡಿದೆದ್ದಿರುವ ಮುಸ್ಲಿಂ ಮಹಿಳೆಯೊಬ್ರು ತಾನು ಹಿಂದೂ ಧರ್ಮಕ್ಕೆ ಮತಾಂತರವಾಗ್ತೀನಿ, ಇಲ್ದೇ ಇದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಬೆದರಿಕೆ ಒಡ್ಡಿದ್ದಾರೆ. ಹೀಗೆ ಬೆದರಿಕೆಯೊಡ್ಡಿ ಶಮೀಮ್ ಜಹಾನ್ ಎಂಬ ಆ ಮಹಿಳೆ ವಿಡಿಯೋವೊಂದನ್ನ ತಯಾರಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸರ್ವೋಚ್ಚ ನ್ಯಾಯಾಲಯ ಕೂಡಲೇ ಮಧ್ಯ ಪ್ರವೇಶಿಸಿ ಈ ಟ್ರಿಪಲ್ ತಲಾಕ್ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಬೇಕು ಅಂತ ಆಗ್ರಹಿಸಿದ್ದಾರೆ. 12 ವರ್ಷಗಳ ಹಿಂದೆ ಆಸಿಫ್ ಎಂಬಾತನನ್ನ ಆಕೆ ಮದುವೆಯಾಗಿದ್ಲು. 4 ವರ್ಷ ಸಂಸಾರ ಸಾಗಿಸಿದ ನಂತರ ಆತ 3 ಬಾರಿ ತಲಾಕ್ ಹೇಳಿ ಆಕೆಗೆ ವಿಚ್ಛೇದನ ನೀಡಿದ್ದ. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ತಲಾಕ್ ಕುರಿತಂತೆ ವಾದ ಮಂಡನೆಯಾಗ್ತಿರುವಾಗ ಆಕೆ ತಿರುಗಿ ಬಿದ್ದಿದ್ದಾಳೆ. ನನಗೆ ಆಗಿರುವ ಅನುಭವವನ್ನ ಪರಿಗಣನೆಗೆ ತೆಗೆದುಕೊಂಡ್ರೆ ಹಿಂದೂ ಧರ್ಮಕ್ಕೆ ಮತಾಂತರವಾಗೋದು ಒಳ್ಳೇದು. ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ಇಂತಹ ಅನಿಷ್ಟಗಳು ನಡೆಯೋದಿಲ್ಲ. ನಾನು ಮುಸ್ಲಿಂ ಮಹಿಳೆಯಾಗಿ ಸಾಕಷ್ಟು ಅನುಭವಿಸಿದೀನಿ ಅಂತ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ. 4 ವರ್ಷಗಳ ನಂತರ ಆತ ಆಕೆಗೆ ತಲಾಕ್ ನೀಡಿದ್ರು 40 ದಿನಗಳ ಹಲಾಲ್ ಅವಧಿಯ ನಂತರ ಇಬ್ಬರ ನಡುವೆ ಸಂಧಾನ ಮಾಡಿದ್ರಿಂದ ಇಬ್ರು ಮತ್ತೆ ಒಟ್ಟಾಗಿ ಜೀವನ ಸಾಗಿಸ್ತಾ ಇದ್ರು. ಆದ್ರೆ ನಂತರನೂ ಆಕೆಯ ಬದುಕು ಬದಲಾಗ್ಲೇ ಇಲ್ಲ. ಆಕೆಯ ಮೇಲೆ ಲೈಂಗಿಕ ಮತ್ತು ದೈಹಿಕ ದೌರ್ಜನ್ಯ ನಡೆಸ್ತಾನೆ ಇದ್ದ. ಎಲ್ಲದಕ್ಕೂ ಒಂದು ಮಿತಿ ಅಂತ್ಯ ಇದ್ದೇ ಇರುತ್ತೆ. ಕೊನೆಗೆ ಆಕೆ ಗದರ್ಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಂಡನ ವಿರುದ್ಧ ದೂರು ಕೊಟ್ಟಿದ್ದಾಳೆ. ಆತ ಪೊಲೀಸ್ ಸ್ಟೇಷನ್ ನಲ್ಲೇ 3 ಸಾರಿ ತಲಾಕ್ ಹೇಳಿ ಮತ್ತೆ ವಿಚ್ಛೇದನ ನೀಡಿದ್ದಾನೆ. ಹೆಂಡತಿ ಈಗ ತಿರುಗಿ ಬಿದ್ದಿದ್ದಾಳೆ. ಒಟ್ನಲ್ಲಿ 3 ಸರಿ ತಲಾಕ್ ಅಂತ ಹೇಳೋದು ಒಂದು ಆಟವಾಗ್ಬಿಟ್ಟಿದ್ಯೋ ಏನೋ ಗೊತ್ತಿಲ್ಲ. ಇನ್ನು ಈ ಮಹಿಳೆ ಹಿಂದೂಗೆ ಮತಾಂತರವಾಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅದಷ್ಟೊಂದು ಸುಲಭನಾ? ಎನಿವೇಸ್ ಈ ತಲಾಕ್ ಅನ್ನೋ ಪದ್ಧತಿ ತೆಗೆದು ಹಾಕ್ಬೇಕು. ಹಾಗೆ ಈ ಪದ್ಧತಿ ಸರಿ ಇಲ್ಲ ಅನ್ಸತ್ತಾ? ಜೊತೆಗೆ ಈ ಮಹಿಳೆ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.